ಎಲ್ಲರಿಗೂ ನಮಸ್ಕಾರ. ಸ್ಕೈ ಎಡ್ಜ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ತಮ್ಮನೇಲಿ ನೋಡಿದ ತಕ್ಷಣ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಏನಿದು ಕ್ಷಮಿಸಿ ಬಿಡು ಸುನೀಲ್ ಚೆಟ್ರಿ ಸರ್, ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಆದರೆ ಈ ಕ್ಷಣ ನಾವು ಫುಟ್ಬಾಲ್ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಣ. ಫುಟ್ಬಾಲ್ ಆಟ ಅನ್ನುವಂಥದ್ದು ವಿಶ್ವದ ಅತ್ಯಂತ ಜನಪ್ರಿಯ ಕ್ರೀಡೆಗಳಲ್ಲಿ ಒಂದು. ಕ್ರಿಸ್ತಪೂರ್ವ 200ರಿಂದ 300 ವರ್ಷಗಳ ಹಿಂದೆ ಚೀನಾದಲ್ಲಿ ಕುಜು ಎಂಬ ಆಟ ಇತ್ತು. ಆ್ಯಸ್ ಇಟ್ ಈಸ್ ಅದು ಫುಟ್ಬಾಲ್ ಥರನೇ ಇತ್ತು. ಪ್ರಾಚೀನ ಗ್ರೀಸ್ ಮತ್ತು ರೋಮ್ ದೇಶಗಳಲ್ಲೂ ಕೂಡ ಚೆಂಡಿನ ಆಟಗಳು ಇದ್ವು. 19ನೇ ಶತಮಾನದಲ್ಲಿ ಇಂಗ್ಲೆಂಡ್ನಲ್ಲಿ ಆಧುನಿಕ ಫುಟ್ಬಾಲ್ ಆರಂಭವಾಯಿತು. 1863ರಲ್ಲಿ ಇಂಗ್ಲೆಂಡ್ನಲ್ಲಿ ಫುಟ್ಬಾಲ್ ಅಸೋಸಿಯೇಷನ್ FA ಸ್ಥಾಪಿಸಲಾಯಿತು. 1904ರಲ್ಲಿ ಫಿಫಾ ಅಂತಾರಾಷ್ಟ್ರೀಯ ಫುಟ್ಬಾಲ್ ಫೆಡರೇಷನ್ ಸ್ಥಾಪನೆಯಾಯಿತು. 1930ರಲ್ಲಿ ಮೊದಲ ಫಿಫಾ ವಿಶ್ವಕಪ್ ಉರುಗ್ವೇನಲ್ಲಿ ನಡೆಯಿತು. ನಂತರ ಎಲ್ಲ ದೇಶಗಳಲ್ಲೂ ಕೂಡ ಈ ಫುಟ್ಬಾಲ್ ಅನ್ನುವಂಥದ್ದು ಜನಪ್ರಿಯವಾಯಿತು. ಫಿಫಾ ವಿಶ್ವಕಪ್ ಪ್ರತಿ 4 ವರ್ಷಕ್ಕೊಮ್ಮೆ ನಡೆಯುತ್ತೆ. ಬ್ರೆಜಿಲ್ ದೇಶವು ಅತಿ ಹೆಚ್ಚು ವಿಶ್ವಕಪ್ಪನ್ನು ಗೆದ್ದಿದೆ. ಭಾರತಕ್ಕೆ ಫುಟ್ಬಾಲ್ ಆಟವನ್ನು ಬ್ರಿಟಿಷರು ತಂದರು. ಸುನೀಲ್ ಚೆಟ್ರಿ ಅವರು ಭಾರತದ ಅತ್ಯಂತ ಪ್ರಸಿದ್ಧ ಫುಟ್ಬಾಲ್ ಆಟಗಾರರಾಗಿದ್ದಾರೆ. ವಿಶ್ವವಿಖ್ಯಾತವಾಗಿರುವಂತಹ ಫುಟ್ಬಾಲ್ ಆಟಕ್ಕೆ ಸಂಬಂಧಿಸಿದಂತೆ ಈಗ ನಡೀತಿರುವಂತಹ ಘಟನೆ ಅಂದರೆ ಮೆಸ್ಸಿ ಗ್ಲೋಬಲ್ ಫುಟ್ಬಾಲ್ ಐಕಾನ್ ಅವರು ಭಾರತಕ್ಕೆ ಭೇಟಿ ನೀಡಿ ವಾಪಸ್ಸಾಗಿದ್ದಾರೆ. ಅವರ ಬಗ್ಗೆ ತಿಳ್ಕೊಳ್ಳೋಣ. ಮೆಸ್ಸಿ ಗ್ಲೋಬಲ್ ಫುಟ್ಬಾಲ್ ಐಕಾನ್ ಲಿಯೋನೆಲ್ ಮೆಸ್ಸಿ ಅವರು 2025ರಲ್ಲಿ ಡಿಸೆಂಬರ್ 13, 14, 15ರಂದು ಗೋಟ್ ಇಂಡಿಯನ್ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಈ ಅಭಿಯಾನಕ್ಕೆ ಸಂಬಂಧಿಸಿದಂತೆ ಭಾರತಕ್ಕೆ ಬಂದಿರ್ತಾರೆ. 2011ರ ಬಳಿಕ ಇದು ಅವರ ನಂತರದ ಭೇಟಿಯಾಗಿದೆ. ಮೆಸ್ಸಿಯ ಭೇಟಿಯ ವೇಳೆ ಅವರದೇ 70 ಅಡಿ ಎತ್ತರದ ಪ್ರತಿಮೆಯ ಉದ್ಘಾಟನೆ ಸಾಲ್ಟ್ ಲೇಕ್ನಲ್ಲಿ ನಡೆಯಿತು. ಮುಂಬೈನಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು ಅಭಿಮಾನಿಗಳೊಂದಿಗೆ ಸಂವಾದವಾಯಿತು. ಇಷ್ಟೆಲ್ಲ ಆದಮೇಲೆ ನಾವಿವಾಗ ಮೊದಲು ಮೆಸ್ಸಿಯವರ ಬಗ್ಗೆ ತಿಳ್ಕೊಳ್ಳೋಣ. ಲಿಯೋನೆಲ್ ಆಂಡ್ರೆಸ್ ಮೆಸ್ಸಿ ಇವರ ಪೂರ್ತಿ ಹೆಸರು. ಇವರ ಸ್ಥಳ ಬಂದು ಅರ್ಜೆಂಟೈನಾ. ವಿಶ್ವದ ಅತ್ಯುತ್ತಮ ಫುಟ್ಬಾಲ್ ಆಟಗಾರ ಅನ್ನುವಂತಹ ಅವಾರ್ಡನ್ನು ಇವರು ಪಡ್ಕೊಂಡಿರ್ತಾರೆ. ಹಾಗೆ ಫುಟ್ಬಾಲ್ ವಿಭಾಗದಲ್ಲಿ ನೀಡುವಂತಹ ಬ್ಯಾಲನ್ ಡಿ ಓರ್ ಪ್ರಶಸ್ತಿಯನ್ನು 8 ಬಾರಿ ಪಡೆದಿದ್ದಾರೆ. ವಿಶ್ವದ ಅತ್ಯುತ್ತಮ ಆಟಗಾರ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಇವರು ಫಿಫಾ ವಿಶ್ವಕಪ್ 2022ರಲ್ಲಿ ಅರ್ಜೆಂಟೈನಾ ತಂಡದ ನಾಯಕರಾಗಿ ವಿಜೇತರಾಗಿದ್ದಾರೆ. ಈಗ ಫುಟ್ಬಾಲ್ ಕ್ಷೇತ್ರದಲ್ಲಿಯೇ ಇನ್ನೋರ್ವ ಪ್ರಸಿದ್ಧ ನಾಯಕ ಕ್ರಿಸ್ಟಿಯಾನೋ ರೊನಾಲ್ಡೋ ಬಗ್ಗೆ ತಿಳ್ಕೊಳ್ಳೋಣ. ಇವರು ಪೋರ್ಚುಗಲ್ನ ಮಡೈರಾ ಎನ್ನುವಂತಹ ಪ್ರದೇಶದವರು. ಅತಿ ಹೆಚ್ಚು ಗೋಲು ಗಳಿಸಿದ ಆಟಗಾರ. 2016ರಲ್ಲಿ ಇವರಿಗೆ ಬಂದಿರುವಂತಹ ಪ್ರಶಸ್ತಿಗಳ ಲಿಸ್ಟ್ನ ನೋಡೋದಾದರೆ ಯೂರೋ ಕಪ್ ಅನ್ನುವಂತಹ ಪ್ರಶಸ್ತಿ, 2019ರಲ್ಲಿ ನೇಷನ್ಸ್ ಲೀಗ್ ಪ್ರಶಸ್ತಿ, ಹಾಗೆ ಫುಟ್ಬಾಲ್ ಕ್ಷೇತ್ರದಲ್ಲಿ ಕೊಡುವಂತಹ ಬ್ಯಾಲನ್ ಡಿ ಓರ್ ಪ್ರಶಸ್ತಿಯನ್ನು 5 ಬಾರಿ ಪ್ರಶಸ್ತಿ ಪಡೆದಿದ್ದಾರೆ. ಹಾಗೆಯೇ ವಿಶ್ವದ ಅತ್ಯುತ್ತಮ ಫುಟ್ಬಾಲ್ ಆಟಗಾರ ಎಂಬ ಪ್ರಶಸ್ತಿಯನ್ನು 5 ಬಾರಿ ಪಡೆದಿದ್ದು, ಬೆಸ್ಟ್ ಫಿಫಾ ಅವಾರ್ಡ್ನ 2 ಬಾರಿ 2016 ಮತ್ತು 2017ರಲ್ಲಿ ಪಡೆದಿದ್ದಾರೆ. ತಮ್ನೇಲಲ್ಲಿ ಸುನೀಲ್ ಚೆಟ್ರಿ ಅಂತ ಕೊಟ್ಟು ಯಾಕೆ ಇವಾಗ ರೊನಾಲ್ಡೋ ಬಗ್ಗೆ ಮೆಸ್ಸಿ ಬಗ್ಗೆ ಎಲ್ಲ ಮಾತಾಡ್ತಿದ್ದೀನಿ ಅಂತ ಅಂದರೆ ಅದಕ್ಕೊಂದು ರೀಸನ್ ಇದೆ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ. ಈಗ ಸುನೀಲ್ ಚೆಟ್ರಿ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಇವರ ಮೂಲ ಬಂದು ಭಾರತ, ಸಿಕಂದರಾಬಾದ್ನ ತೆಲಂಗಾಣ ಇವರ ಪ್ರದೇಶ. ಭಾರತದ ಪರವಾಗಿ ಅತಿ ಹೆಚ್ಚು ಗೋಲ್ ಗಳಿಸಿದ ಆಟಗಾರ. ಫಿಫಾ ಅಂತಾರಾಷ್ಟ್ರೀಯ ಗೋಲುಗಳ ಪಟ್ಟಿಯಲ್ಲಿ ವಿಶ್ವದ ಟಾಪ್ ಆಟಗಾರರಲ್ಲಿ ಇವರು ಕೂಡ ಒಬ್ಬರು. ಇವರಿಗೆ ಸಿಕ್ಕಿರುವಂತಹ ಪ್ರಶಸ್ತಿ 2019ರಲ್ಲಿ ಪದ್ಮಶ್ರೀ ಪ್ರಶಸ್ತಿ, 2011ರಲ್ಲಿ ಅರ್ಜುನ ಪ್ರಶಸ್ತಿ, 2021ರಲ್ಲಿ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ, ಹಾಗೆ ವರ್ಷದ ಫುಟ್ಬಾಲ್ ಆಟಗಾರ ಎನ್ನುವಂಥ ಪ್ರಶಸ್ತಿಯನ್ನು 7 ಬಾರಿ ಪಡೆದಿದ್ದಾರೆ. SAFF ಚಾಂಪಿಯನ್ಶಿಪ್ಪನ್ನು ಕೂಡ ಇವರು ತಮ್ಮದಾಗಿಸಿಕೊಂಡಿದ್ದಾರೆ. ಹಾಗೆ ಕಡಿಮೆ ಸೌಲಭ್ಯಗಳಿಂದ ಆರಂಭಿಸಿ ಭಾರತೀಯ ಫುಟ್ಬಾಲ್ನ ಪ್ರಮುಖ ಆಟಗಾರರಾಗಿದ್ದಾರೆ. ಈಗ ವಿಚಾರಕ್ಕೆ ಬರೋಣ. ಮೆಸ್ಸಿಯವರು ಭಾರತಕ್ಕೆ ಭೇಟಿ ನೀಡ್ತಾರೆ. ಅವರಿಗೆ ಭಾರತದಲ್ಲಿ ಆದರದ ಸ್ವಾಗತ, ಪ್ರೀತಿ, ಗೌರವ ಎಲ್ಲವೂ ಸಿಗುತ್ತೆ. ಸಿನಿ ತಾರೆಯರಿಂದ ಹಿಡಿದು ಅನಂತ್ ಅಂಬಾನಿವರೆಗೆ, ನಟ ನಟಿಯರಾದ ಕತ್ರೀನಾ ಇಂದ ಹಿಡಿದು ಕ್ರಿಕೆಟ್ ದಿಗ್ಗಜ ಸಚಿನ್ ತೆಂಡೂಲ್ಕರ್ವರೆಗೆ, ಅಜಯ್ ದೇವಗನ್, ಶಾರುಖ್ ಖಾನ್, ಶಿಲ್ಪಾ ಶೆಟ್ಟಿ, ಹಾಗೆ ರಾಹುಲ್ ಗಾಂಧಿ, ಹೀಗೆ ಎಲ್ಲರೂ ಅವರನ್ನು ಸ್ವಾಗತ ಮಾಡಿಕೊಳ್ತಾರೆ. ಈ ಕಾರ್ಯಕ್ರಮದಲ್ಲಿ ಆಡಳಿತದಲ್ಲಿರುವಂತಹ ರಾಜಕೀಯ ಪಕ್ಷಗಳು ಕೂಡ ಪಾಲ್ಗೊಂಡಿರ್ತಾರೆ. ಹಾಗೆಯೇ ಮೆಸ್ಸಿಯವರು ಭೇಟಿಯ ಸಂದರ್ಭದಲ್ಲಿ ಅವರದೇ ಆದಂತಹ 70 ಅಡಿ ಎತ್ತರದ ಪ್ರತಿಮೆಯನ್ನು
ಸಾಲ್ಟ್ ಲೇಕ್ನಲ್ಲಿ ಉದ್ಘಾಟನೆಯನ್ನು ಕೂಡ ಮಾಡ್ತಾರೆ. ಇಷ್ಟೆಲ್ಲ ಕಾರ್ಯಕ್ರಮಗಳು ನಡಿಬೇಕಾದ್ರೆ ಎಲ್ಲರೂ ಕೂಡ ಒಂದು ವಿಚಾರನ ಮರೀತಾರೆ. ಏನು ಅಂತಂದರೆ, ಭಾರತಕ್ಕೋಸ್ಕರ ಹಾಡಿದಂತಹ ಸುನೀಲ್ ಚಟ್ರಿ ಅವರಿಗೆ ಸಿಗ್ತಿರುವಂತಹ ಗೌರವ, ಅಭಿಮಾನ. ಫುಟ್ಬಾಲ್ ಆಟದಲ್ಲಿ ಟಾಪ್ 3 ಲಿಸ್ಟ್ನಲ್ಲಿರುವಂತಹ ಮೊದಲ ಸ್ಥಾನದಲ್ಲಿ ರೊನಾಲ್ಡ್ ಇದ್ದರೆ, 2ನೇ ಸ್ಥಾನದಲ್ಲಿ ಮೆಸ್ಸಿ ಇದ್ದರೆ, 3ನೇ ಸ್ಥಾನದಲ್ಲಿ ನಮ್ಮ ಭಾರತದ ಸುನೀಲ್ ಚಟ್ರಿ ಅವರಿರ್ತಾರೆ. ನಮ್ಮ ಭಾರತ ದೇಶದ ಮುಕ್ಕಾಲು ಭಾಗ ಜನಕ್ಕೆ ಈ ವಿಚಾರ ಗೊತ್ತಾಗಿದ್ದು ಮೆಸ್ಸಿ ಅವರು ಭಾರತಕ್ಕೆ ಭೇಟಿ ನೀಡಿದಾಗಲೇ ಮಾತ್ರ. ಯಾಕೆ ಈ ಪರಿಸ್ಥಿತಿ? ಯಾಕೆ ರಾಜಕೀಯ ವ್ಯಕ್ತಿಗಳು ನಮ್ಮಲ್ಲಿರುವಂತಹ ಪ್ರತಿಭೆಗಳನ್ನ ಯಾಕೆ ಗೌರವಿಸೋದಿಲ್ಲ? ಕೆಲವರು ಹೇಳ್ಬೋದು, ಇಲ್ಲ ಸುನೀಲ್ ಚಟ್ರಿ ಅವರು ನಮಗೆ ಮೊದಲೇ ಗೊತ್ತಿತ್ತು, ಮೆಸ್ಸಿ ಅವರು ಬಂದಾಗ ನಮಗೆ ಗೊತ್ತಾಯಿತು ಅಂತ ಏನಿಲ್ಲ, ಸುನೀಲ್ ಚಟ್ರಿ ಅವರ ಬಗ್ಗೆ ತಿಳುವಳಿಕೆ ವಿಚಾರಗಳೆಲ್ಲ ನಮಗೆ ಮೊದಲೇ ಗೊತ್ತಿತ್ತು ಅಂತ ತುಂಬ ಜನ ಹೇಳ್ಬೋದು. ನಾನು ಶೇಕಡಾವಾರು ಪ್ರಮಾಣದಲ್ಲಿ ಹೇಳ್ತಾ ಇದ್ದೀನಿ, ಮೊಬೈಲ್ ಯೂಸ್ ಮಾಡುವಂತಹ ಎಷ್ಟೋ ಜನಕ್ಕೆ ಸುನೀಲ್ ಚಟ್ರಿ ಬಗ್ಗೆ ಗೊತ್ತಾಗಿದ್ದು ಮೆಸ್ಸಿ ಅವರು ಭಾರತಕ್ಕೆ ಭೇಟಿ ನೀಡಿದಾಗಲೇ. ಸೋಷಿಯಲ್ ಮೀಡಿಯಾಗಳಲ್ಲೂ ಅಷ್ಟೇ ಸುನೀಲ್ ಚಟ್ರಿ ಅವರ ಬಗ್ಗೆ ವಿಚಾರ ಬರ್ತಿರುವಂಥದ್ದು ಈಗ ಮಾತ್ರ. ಅದು ಯಾವಾಗ? ಮೆಸ್ಸಿ ಅವರು ಭಾರತಕ್ಕೆ ಬಂದಾಗ ಮಾತ್ರ. ಈ ವಿಡಿಯೋದಲ್ಲಿ ಗಮನಿಸಿ, ಮೆಸ್ಸಿ ಅವರಿಗೆ ಹಾಕಿರುವಂತಹ ವೇದಿಕೆಯಲ್ಲಿ ಸನ್ಮಾನ ಕಾರ್ಯಕ್ರಮ ನಡೀತಾ ಇದ್ದರೆ ಭಾರತಕ್ಕೋಸ್ಕರ ಹಾಡಿರುವಂತಹ ಸುನೀಲ್ ಚಟ್ರಿ ಆ ವೇದಿಕೆಯಿಂದ ಹೊರಗಿದ್ದಾರೆ. ಅದನ್ನು ಅಬ್ಸರ್ವ್ ಮಾಡಿರುವಂತಹ ಎಷ್ಟೋ ಮಂದಿ ಪ್ರೇಕ್ಷಕರು ಸುನೀಲ್ ಚಟ್ರಿ ಅವ್ರನ್ನ ಎಂಕರೇಜ್ ಮಾಡ್ತಿರುವಂಥ ಎಷ್ಟೋ ವೀಡಿಯೋಸ್ನ ನಾವಿವತ್ತು ನೋಡ್ತಿದ್ದೀವಿ. ಅವರು ಸಾಮಾನ್ಯವಾದವರಲ್ಲ. ಫುಟ್ಬಾಲ್ನ ಇತಿಹಾಸದಲ್ಲೇ ಟಾಪ್ 3 ಪ್ಲೇಯರ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಮೊದಲನೇ ಪ್ಲೇಸನ್ನು ರೊನಾಲ್ಡೋ ಅವರು ತಗೊಂಡ್ರೆ, 2ನೇ ಪ್ಲೇಸನ್ನು ಮೆಸ್ಸಿ ಅವರು ತಗೊಂಡ್ರೆ, 3ನೇ ಪ್ಲೇಸನ್ನು ನಮ್ಮ ಸುನೀಲ್ ಚಟ್ರಿ ಅವರು ತಗೊಂತಾರೆ. ಈ ಸುನೀಲ್ ಚಟ್ರಿ ಅವರು ಭಾರತದ ವ್ಯಕ್ತಿ. ಇದನ್ನು ಕಂಡುಹಿಡಿಯೋದಕ್ಕೆ, ಇದನ್ನು ತಿಳ್ಕೊಳ್ಳೋದಕ್ಕೆ ಬೇರೆ ದೇಶದಿಂದ ಬೇರೆ ಆಟಗಾರರು ನಮ್ಮ ಭಾರತಕ್ಕೆ ಬರಬೇಕಿತ್ತ? ಅವ್ರು ಬಂದಿರಬೇಕಾದ್ರೆ ಅವ್ರ ಜೊತೆ ಒಂದು ಸೆಲ್ಫಿಗೆ 10 ಲಕ್ಷ, ಒಂದೇ ಒಂದು ಸೆಲ್ಫಿಗೋಸ್ಕರ 10 ಲಕ್ಷ ಅಮೌಂಟನ್ನು ಇಟ್ಟಿರ್ತಾರೆ. ಇಷ್ಟೆಲ್ಲ ಅಭಿಮಾನ ತೋರಿಸುವಂಥ ಅಗತ್ಯ ಖಂಡಿತ ಇದೆ. ಅವರು ನಮ್ಮ ದೇಶದ ಅತಿಥಿಗಳು. ಆದರೆ ನಮ್ಮ ದೇಶದಲ್ಲಿರುವಂತಹ ಮುತ್ತು ರತ್ನಗಳು ಈ ಗೇಮ್ಸ್ ವಿಚಾರದಲ್ಲಿ ಎಷ್ಟೋ ವ್ಯಕ್ತಿಗಳು ಇವತ್ತು ಕೂಡ ಗುರುತು ಮಾಡದೇ ಇರೋ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಇನ್ನೂ ಒಂದು ಹೆಜ್ಜೆ ಹೋಗಿ ದೇಶದ ಪಾಪ್ಯುಲೇಷನ್ ಬಗ್ಗೆ ನೋಡೋದಾದರೆ, ರೊನಾಲ್ಡೋ ಅವರ ದೇಶ ಬಂದು ಪೋರ್ಚುಗಲ್. ಈ ಪೋರ್ಚುಗಲ್ 2025 ಒಟ್ಟಾರೆ ಪಾಪ್ಯುಲೇಷನ್ನು 10.4 to 10.7 ಮಿಲಿಯನ್. ಜಸ್ಟ್ 10.4 to 10.7 ಮಿಲಿಯನ್. ಹಾಗೆ ಮೆಸ್ಸಿಯವರ ದೇಶ ಬಂದು ಅರ್ಜೆಂಟೈನಾದ 2025 ಟೋಟಲ್ ಪಾಪ್ಯುಲೇಷನ್ ಬಂದು 45.9 ಮಿಲಿಯನ್ ಟು 46.7 ಪೀಪಲ್. ಆ ದೇಶಗಳ ವಿಸ್ತೀರ್ಣ ಕೂಡ ತುಂಬ ದೊಡ್ಡದೇನಾಗಿಲ್ಲ. ಭಾರತದ ಯಾವುದೋ ಸಣ್ಣ ರಾಜ್ಯದಷ್ಟು ಕೂಡ ಇಲ್ಲ. ಅಷ್ಟು ಕಡಿಮೆ ಸಂಖ್ಯೆಯಲ್ಲಿರುವಂತಹ ಜನಸಂಖ್ಯೆಯ ಜನರು ಅವರನ್ನು ಅಷ್ಟು ಮೆರೆಸ್ತಾರೆ, ಅಷ್ಟು ಜಗದ್ವಿಖ್ಯಾತಿ ಮಾಡ್ತಾರೆ. ಅದೇ ನಮ್ಮ ಭಾರತದ ಪಾಪ್ಯುಲೇಷನ್ ನೋಡೋದಾದರೆ ಇನ್ 2025 1.4 ಬಿಲಿಯನ್ ಟು 1.46 ಬಿಲಿಯನ್. ಎಷ್ಟು ಅಜಗಜಾಂತರ ವ್ಯತ್ಯಾಸ. ನಮ್ಮ ದೇಶದಲ್ಲಿ ಭೂ ವಿಸ್ತೀರ್ಣ ಕೂಡ ಹೆಚ್ಚು, ಜನಸಂಖ್ಯೆ ಕೂಡ ಹೆಚ್ಚು. ಆದರೆ ನಮ್ಮ ದೇಶದಲ್ಲಿ ಆಡುತ್ತಿರುವಂತಹ ಒಬ್ಬ ವ್ಯಕ್ತಿಗಳಿಗೆ ನಾವು ಪ್ರೋತ್ಸಾಹ ಕೊಡ್ತಿರುವಂತಹ ಪ್ರಮಾಣ ಕಡಿಮೆ ಆಗಿರುತ್ತೆ. ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳು ಕೂಡ ಕಡಿಮೆನೇ ಆಗಿರುತ್ತೆ. ಫುಟ್ಬಾಲ್ ಬಗ್ಗೆ ಗೊತ್ತಿಲ್ಲದೆ ಇರುವಂತಹ ವ್ಯಕ್ತಿಗಳು ಕೂಡ ಮೆಸ್ಸಿ ಅವರು ಬಂದಾಗ ಸೆಲ್ಫಿ ತಗೊಳ್ಳೋಕೆ ಹೋಗ್ತಿದ್ರಂತೆ. ಇನ್ನು ಮುಂದೆ ಆದರೂ ಹೊರಗಿನವರನ್ನ ಗೌರವಿಸೋಣ, ನಮ್ಮಲ್ಲಿರುವಂತಹ ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನು ನೀಡೋಣ. ಯಾರಿಗೆಲ್ಲ ನಮ್ಮ ದೇಶದ ಸುನೀಲ್ ಚಟ್ರಿ ಬಗ್ಗೆ ವಿಚಾರ ಗೊತ್ತಿಲ್ವೋ ದಯವಿಟ್ಟು ತಿಳ್ಕೊಳ್ಳಿ. ಅವ್ರಿಗೆ ಪದ್ಮಶ್ರೀ ಪ್ರಶಸ್ತಿ 2019ರಲ್ಲಿ ಸಿಕ್ಕಿದೆ, ಅರ್ಜುನ ಪ್ರಶಸ್ತಿ 2011ರಲ್ಲಿ, ಹಾಗೆ ಮೇಜರ್ ಧ್ಯಾನ್ ಚಂದ್ರ ಖೇಲ್ ರತ್ನ ಪ್ರಶಸ್ತಿ 2021ರಲ್ಲಿ ಸಿಕ್ಕಿದೆ. ಇದೆಲ್ಲ ಕಾಂಪಿಟೇಟಿವ್ ಎಕ್ಸಾಮಿಗೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಗೊತ್ತಿರೋ ಒಂದಷ್ಟು ಜನನ ಬಗ್ಗೆ ವಿಚಾರಿಸಿದಾಗ, ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ, ಇನ್ಸ್ಟಾದಲ್ಲಿ ನೋಡಿದಾಗ ಸುನೀಲ್ ಚಟ್ರಿ ಅವರ ಬಗ್ಗೆ ಮೊದಲು ಬರ್ತಿದ್ದಂತಹ ವಿಡಿಯೋಗಳು ತುಂಬ ಕೆಲವು ಮಾತ್ರ. ಆದರೆ ಯಾವಾಗ ಮೆಸ್ಸಿ ಬಂದರೂ ಆವಾಗಲೇ ಗೊತ್ತಾಯಿತು ಸುನೀಲ್ ಚಟ್ರಿ ಅನ್ನುವಂಥವರು ಭಾರತದ ಪ್ರಮುಖ ಫುಟ್ಬಾಲ್ ಆಟಗಾರರು ಅಂತ. ಅವ್ರ ಬಗ್ಗೆ ವಿಡಿಯೋಸ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಈ ರೀತಿ ಯಾರೋ ಬಂದು ನಮ್ಮಲ್ಲಿರುವಂತಹ ಪ್ರತಿಭೆಗಳನ್ನ ತಿಳಿಸೋದಕ್ಕೆ ಮೊದಲು ನಮ್ಮಲ್ಲೇ ನಮ್ಮ ದೇಶದಲ್ಲಿರುವಂತಹ ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನು ನೀಡೋಣ. ಕಾಂಪಿಟೇಟಿವ್ ಎಕ್ಸಾಮ್ಗೆ ರಿಲೇಟೆಡ್ ಆಗಿ ಬಂದಿರುವಂತಹ ಪ್ರಶಸ್ತಿಗಳನ್ನ ಕೀ ಪಾಯಿಂಟ್ ಮಾಡ್ಕೊಳ್ಳಿ. ಈ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.
ಏನಾದರೂ ವಿಚಾರಗಳಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.